ಹರಿಸರ್ವೋತ್ತಮ ವಾಯುದೇವೋತ್ತಮ ವಾಯುವಿಜಯೋತ್ತಮ ಹರಿಸರ್ವೋತ್ತಮ. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತಾ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪವೆಂಬ ಒಂದು ಮಹಾ ಸಂಕಲ್ಪವನ್ನು ಹೊತ್ತು ಈಗಾಗಲೇ ನಾವು 107 ಮಠವನ್ನ ತಲುಪಿದ್ದೇವೆ. 108ನೇ ಮಠವನ್ನ ಮೂಲ ಮಂತ್ರಾಲಯವಾದಂತಹ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಾದಂತಹ ಮಂತ್ರಾಲಯದಲ್ಲಿ ಮಾಡುವಂತಹ ಇಚ್ಛೆ. ಇಷ್ಟು ದಿವಸ ನಾವು 107 ಮಠವನ್ನ ನಾನೊಬ್ಬನೇ ದರ್ಶನ ಮಾಡಿ ನಿಮ್ಮೆಲ್ಲರಿಗೂ ತೋರಿಸ್ತಿದ್ದೆ. ನನ್ನದೊಂದು ಆಸೆ, ಈ ಒಂದು 108ನೇ ಮಠದ ದರ್ಶನದಲ್ಲಿ ತಾವೆಲ್ಲರೂ ಕೂಡ ಬಂದು ನನ್ನೊಂದಿಗೆ ಆ 107 ಮಠದ ದರ್ಶನದ ಪುಣ್ಯವನ್ನ ತಾವು ಕೂಡ ನನ್ನ ಹತ್ರ ಕಿತ್ತುಕೊಳ್ಳಬೇಕು ಅಂತೇಳಿ ನನಗೆ ಆಸೆ. ಯಾಕಂದ್ರೆ ಇದು ಪ್ರಾರಂಭವಾಗಿದ್ದು ವೈಯಕ್ತಿಕವಾಗಿ ಆಗಿರ್ಬೋದು, ಆದ್ರೆ ಇದೆಲ್ಲ ಫಲವು ಕೂಡ ನಿಮ್ಮೆಲ್ಲರಿಗೂ ದೊರಕಬೇಕು ಅಂತೇಳಿ ನನ್ನದೊಂದು ಆಸೆ. ಅದಕ್ಕಾಗಿ ನಾವೊಂದು ದಿನಾಂಕವನ್ನ ನಿಶ್ಚಯ ಮಾಡಿದ್ದೇವೆ. ಅದುವೇ ಎಲ್ಲರಿಗೂ ಹೊಸ ವರ್ಷ ಅಂತೇಳಿ ಎಲ್ಲರೂ ಕೂಡ ಮೋಜು ಮಸ್ತಿಲಿ ಇರ್ತೀರಾ. ಆ ದಿವಸವನ್ನೇ ನಾವು ಭಕ್ತಿಗೆ ಕನ್ವರ್ಟ್ ಮಾಡಿದ್ದೇವೆ. ಅದು ಯಾವ ದಿವಸ ಅಂದ್ರೆ ಜನವರಿ 1ನೇ ತಾರೀಕು. ಜನವರಿ 1ನೇ ತಾರೀಕು ನಾವು 108ನೇ ಮಠದ ದರ್ಶನದಲ್ಲಿ ರಾಯರ ಸನ್ನಿಧಿ ಆದಂತಹ ಮಂತ್ರಾಲಯದಲ್ಲಿ ಇರ್ತೇವೆ. ತಾವು ಕೂಡ ಎಲ್ಲರೂ ಬರಬಹುದು, ತಾವು ಸ್ವಯಂ ಬರ್ಬೋದು, ಮತ್ತೆ ನಮ್ಮ ಕೂಡಿ ಕೂಡ ಬರ್ಬೋದು. ನಮ್ಮ ಜೊತೆ ಬರುವವರಿದ್ದರೆ ತಾವು ನಮ್ಮ ವಾಟ್ಸ್ಆಪ್ ನಂಬರ್ಗೆ ತಮ್ಮ ಡೀಟೇಲ್ಸ್ ಅನ್ನ ಕಳಿಸಿದ್ರೆ ನಾವು ಅದರ ಏನು ವೆಚ್ಚ ಅಂತೇಳಿ ತಮಗೆ ತಿಳಿಸ್ತೇವೆ. ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಒಂದು ಡಿಸೆಂಬರ್ 20ನೇ ತಾರೀಕು ಒಳಗಡೆ ನೀವೆಲ್ಲರೂ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ನಮ್ಮೊಂದಿಗೆ ಬರೋದಾದ್ರೆ. ಮತ್ತು ಡೈರೆಕ್ಟ್ ಆಗಿ ನೀವು ಬರ್ತೀನಿ ಅಂದ್ರೆ ನೀವು ಅಲ್ಲಿ ಮಂತ್ರಾಲಯದಲ್ಲಿ ಬರ್ಬೋದು, ಅಲ್ಲಿ ಕೂಡ ಸಿಗ್ಬೋದು. ನಾವು ಅಲ್ಲಿ ಬಂದಂತಹ ನಮ್ಮ ಟೀಮ್ ಏನಿದೆ ಅದರೆಲ್ಲರಿಗೂ ನಾವು ಒಂದು ಟೀ ಶರ್ಟ್ ಹಾಗೂ ಜಪಮಾಲೆಯನ್ನ ಕೊಡ್ತಾ ಇದ್ದೇವೆ. ಅದನ್ನ ತಾವೆಲ್ಲರೂ ಕೂಡ ರಾಯರ ಸನ್ನಿಧಾನಕ್ಕೆ ಬಂದು ನಮ್ಮೊಡನೆ ಕೂಡಿ ಒಂದು ಮಂತ್ರಾಲಯದ 108ನೇ ಮಠ ದರ್ಶನವನ್ನ ನೋಡೋಣ. ನಾವು ಬರ್ತೇವೆ. ಹರಿಸರ್ವೋತ್ತಮ ವಾಯುದೇವೋತ್ತಮ ವಾಯುವಿಜಯೋತ್ತಮ ಹರಿಸರ್ವೋತ್ತಮ.